ಗುಡ್ ಈವ್ನಿಂಗ್ ಮಕ್ಳೇ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ದಿನ ಹೇಗ್ ಹೋಯ್ತು ನಿಮ್ದು? ಚೆನ್ನಾಗ್ ಹೋಯ್ತಾ? ಎಸ್. ಸೊ ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳಿ ಬರ್ತಾ ಇದೆ ಮಕ್ಳೇ. ಸೊ ದಯವಿಟ್ಟು ಎಲ್ರು ನಿಮ್ಮ ಆರೋಗ್ಯ ಕಡೆ ಗಮನ ಕೊಡ್ಬೇಕು. ಹೌದಾ? ಸೊ ಹೊರಗಿನ ಊಟ ಮಾಡೋದು, ಫಾಸ್ಟ್ ಫುಡ್ ತಿನ್ನೋದು, ಹೌದಾ, ಅಥವಾ ಕೋಲ್ಡ್ ಐಟಮ್ಸ್, ಕೂಲ್ ಡ್ರಿಂಕ್ಸ್ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡ್ಬೇಕು ಎಲ್ರು. ಓಕೆನಾ? ಸೊ ಇವತ್ತಿನ ಸೆಷನ್ ಕಡೆ ಹೋಗೋಣವಾ? ಆಲ್ ರೈಟ್. ಸೊ ಇವತ್ತಿನ ಸೆಷನ್ ಮಕ್ಳೇ, ನಮ್ಮ ಒಂದು ಚಿಕ್ಕ ಮೋಟಿವೇಶನಲ್ ಸ್ಟೋರಿ, ನೀತಿಯ ಕಥೆಯ ಮೂಲಕ ಪ್ರಾರಂಭ ಮಾಡೋಣಂತೆ. ಸೊ ಎಲ್ರಿಗೂ ಈಗಾಗ್ಲೇ ನನ್ನ ಸ್ಕ್ರೀನ್ ಮೇಲೆ ಒಂದು ಈ ಗಿಳಿ ಮತ್ತು ಅದ್ರ ಬಾಜುಕ್ ಏನ್ ಕಾಣ್ತಾ ಇದೆ? ಒಂದು ಚಿಕ್ಕದಾದ ಪ್ಲಾಂಟ್ ಕಾಣ್ತಾ ಇದೆಯಾ? ಹೌದೋ ಇಲ್ವೋ? ಗಿಡ ಕಾಣ್ತಾ ಇದೆಯಾ? ಓಕೆ. ಸೊ ಇವತ್ತಿನ ಕಥೆಯ ಹೆಸರು ಪಿಪಿಟ್ಸ್ ಬಿಗ್ ಹಾಪ್ ಅಂತ. ಹೌದಾ? ಸೊ ಈ ಚಿಕ್ಕ ಕಥೆಯೊಂದಿಗೆ ಇವತ್ತಿನ ಒಂದು ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣಂತೆ. ಓಕೆ. ಸೊ ಪಿಪಿಟ್ ಲಿವ್ಡ್ ಇನ್ ಅ ಕೋಸಿ ನೆಸ್ಟ್. ದ ಸ್ಕೈ ಲುಕ್ಡ್ ಸೋ ಬಿಗ್ ಅಂಡ್ ಹಿಸ್ ವಿಂಗ್ಸ್ ಫೆಲ್ಟ್ ಸೋ ಸ್ಮಾಲ್. ಸೊ ಪಿಪಿಟ್ ಅನ್ನೋ ಒಂದು ಹೆಸರು ಯಾರ್ದು? ಅದು ಒಂದು ಪಕ್ಷಿಯ ಹೆಸರು. ಇದು ಎಲ್ಲಿರ್ತಿತ್ತು? ತನ್ನ ಒಂದು ಗೂಡಿನಲ್ಲಿ ಇರ್ತಿತ್ತು. ಚಿಕ್ಕದಾಗಿರುವಂತಹ ಒಂದು ಗೂಡಿನಲ್ಲಿ ಇರ್ತಿತ್ತು. ಅದಕ್ಕೆ ಆಕಾಶ ತುಂಬಾ ದೊಡ್ಡದಾಗಿ ಅನಿಸ್ತಿತ್ತು. ಹೌದಾ ಇಲ್ವೋ? ನೀವು ಈಗ ಆಕಾಶದ ಕಡೆಗೆ ನೋಡಿದಾಗ ನಿಮ್ಗೆ ಕೂಡ ಹಾಗೆ ಅನಿಸ್ತದೆ ಇಲ್ವೋ? ಹೌದಾ ಇಲ್ವೋ? ಎಸ್. ಅದು ಯಾವಾಗ್ಲೂ ಆಕಾಶಕ್ಕೆ ನೋಡ್ತಿತ್ತಲ್ಲ ತನ್ನ ಗೂಡಲ್ಲಿ ಕೂತ್ಕೊಂಡು, ಅವಾಗ ಆಕಾಶ ಎಷ್ಟು ದೊಡ್ಡದಾಗಿದೆ, ನನ್ನ ರೆಕ್ಕೆಗಳು ಎಷ್ಟು ಚಿಕ್ಕದಾಗಿವೆ ಅಲ್ಲ ಅಂತ ಅದು ಭಾವಿಸ್ತಿತ್ತು. ಎವ್ರಿ ಮಾರ್ನಿಂಗ್ ಪಿಪಿಟ್ ಸ್ಟುಡ್ ಅಟ್ ದಿ ಎಡ್ಜ್ ಆಫ್ ಹಿಸ್ ಬ್ರಾಂಚ್, ಟೂ ಸ್ಕೇರ್ಡ್ ಆಫ್ ದಿ ವಿಂಡಿ ಸ್ಕೈ ಟು ಮೂವ್. ಪ್ರತಿ ದಿನ ಬೆಳಿಗ್ಗೆ ಪಿಪಿಟ್ ಏನ್ ಮಾಡ್ತಿತ್ತು? ಆ ಗಿಡದ ಒಂದು ಟೊಂಗೆ ಮೇಲೆ ಕೂತ್ಕೋತಿತ್ತು. ಕೂತ್ಕೋ ಕೂತ್ಕೊಂಡು ಇನ್ನೇನು ಹಾರ್ಬೇಕು ಅಂತ ಪ್ರಯತ್ನ ಮಾಡೋ ತನ್ಕನೇ ಅದು ಹೆದರ್ ಬಿಡ್ತಿತ್ತು ಹಾರ್ಲಿಕ್ಕೆ. ನನ್ಗೆ ಹಾರಾಕ್ ಬರ್ತದೋ ಇಲ್ಲೋ, ನಾನು ಹಾರಿ ಹೋಗ್ತೀನೋ ಇಲ್ಲೋ ಅಂತ ಅದು ಹೆದರಿಕೆ ಪಡ್ತಿತ್ತು. His friend Arvid the squirrel scampered up and said, "The first step is always the heaviest. Just reach that leaf." ಅವನ ಒಂದು ಫ್ರೆಂಡ್, ಹೌದಾ, ಅರ್ವಿಡ್ ಅನ್ನೋದು ಪಿಪಿಟಿನ ಫ್ರೆಂಡಿನ ಹೆಸರು ಯಾವುದು? ಅರ್ವಿಡ್. ಅರ್ವಿಡ್ ಅದು ಒಂದು ಸ್ಕ್ವಿರಲ್, ಹೌದಾ. ಆತ ಏನ್ ಹೇಳ್ತಿದ್ದ ಅವನಿಗೆ? ಪ್ರತಿಯೊಂದು ಹೆಜ್ಜೆ ಏನ್ ಇರ್ತದಲ್ಲ, ಅದು ಮೊದಲ ಹೆಜ್ಜೆ ಯಾವಾಗ್ಲೂ ಏನಾಗಿರ್ತದೆ? ನಿನ್ಗೆ ಹೆದರಿಕೆ ಬಂದೇ ಬರುತ್ತೆ. ಹಾಗಂತ ನೀ ಹಾರೋದ್ ಬಿಡ್ಲಿಕ್ ಸಾಧ್ಯನಾ? ಇಲ್ಲ. ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿ ಆ ಯಾವ್ದು ನಿನ್ಗೆ ಈ ಎಲೆಗಳು ಕಾಣ್ತಾ ಇದೆಯಲ್ಲ, ಆ ಏನ್ ಟೊಂಗೆ ಕಾಣ್ತಾ ಇದೆಯಲ್ಲ, ಅದನ್ನ ನೀ ಹತ್ಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಿತ್ತು. Pippin took a deep breath. He didn't fly far. He took one brave ಆದ್ರೆ ಅದು ಬಹಳ ತುಂಬಾ ದೂರ ಹೋಗ್ಲಿಲ್ಲ. ಆದರೆ ಏನಾಯ್ತು? ಗಾಳಿಯಲ್ಲಿ ಹಾರ್ಲಿಕ್ಕೆ ಬಂದೇ ಬಿಡ್ತು. ಸೊ ಅವಾಗ ಏನಾಯ್ತು? ಥಂಪ್! ಪಿಪಿಟ್ ಲ್ಯಾಂಡೆಡ್ ಸೇಫ್ಲಿ ಆನ್ ದ ನ್ಯೂ ಬ್ರಾಂಚ್. ಅರ್ವಿಡ್ ಚಿಯರ್ಡ್ ಲೌಡ್ಲಿ ಫಾರ್ ಹಿಸ್ ವೆರಿ ಫಸ್ಟ್ ಬಿಗ್ ಹಾಪ್. ಅವಾಗ ಏನಾಯ್ತು? ಪಿಪಿಟ್ ಆರಾಮಾಗೆ ಆ ಟೊಂಗೆ ಮೇಲೆ ಬಂದಿಳಿತು. ಹೌದಾ? ಆಕಾಶದಿಂದ ಟೊಂಗೆ ಮೇಲೆ ಇಳಿತು. ಏನಾಯ್ತು ಇದರಿಂದ ಮಕ್ಳೇ? ನೀವ್ ಏನ್ ಕಲಿತೀರಾ? ಮೊದಲನೇ ಹೆಜ್ಜು ಯಾವತ್ತು ಏನಿರ್ತದೆ? ಅದಕ್ಕೆ ನೀವು ಗಟ್ಟಿಯಾಗಿ ನೀವು ಧೈರ್ಯ ಮಾಡಿ ತಗೊಳ್ಳೇಬೇಕು. ಆದ್ರೆ ದೊಡ್ಡ ದೊಡ್ಡ ಕನಸುಗಳು ನೀವು ಏನಾದ್ರೂ ಕಾಣ್ತೀರಾ, ಅದನ್ನ ನೀವು ಸಾಧಿಸ್ಬೇಕಂತಂದ್ರೆ ಇಂಥ ಒಂದು ಚಿಕ್ಕ ದೊಡ್ಡ ಧೈರ್ಯವಾಗಿರುವಂತ ಹೆಜ್ಜೆಗಳನ್ನ ನಾವು ತೆಗೆದುಕೊಂಡಾಗ ಮಾತ್ರ ಮುಂದುವರಿಲಿಕ್ಕೆ ಸಾಧ್ಯ. ಓಕೆ. ಸೊ ಯು ಡೋಂಟ್ ಹ್ಯಾವ್ ಟು ಡೂ ಎವ್ರಿಥಿಂಗ್ ಅಟ್ ಒನ್ಸ್. ಬಿಗ್ ಡ್ರೀಮ್ಸ್ ಸ್ಟಾರ್ಟ್ ವಿತ್ ಒನ್ ಸ್ಮಾಲ್ ಬ್ರೇವ್ ಸ್ಟೆಪ್. ಸೊ ಚಿಕ್ಕದಾಗಿ ಹೆಜ್ಜೆಗಳನ್ನ ನೀವು ಇಟ್ಕೊಂತ ಹೋದಾಗ, ಪ್ರಯತ್ನ ಮಾಡ್ಕೊಂತ ಹೋದಾಗ ನಿಮ್ಮ ಒಂದು ದೊಡ್ಡ ಕನಸು ಏನಾಗ್ತದೆ? ನನಸಾಗ್ತದೆ. ಓಕೆ. ಸೊ ಮಕ್ಳೇ, ಇವತ್ತಿನ ಒಂದು ಕ್ಲಾಸಿನ ಕಡೆ ಹೋಗೋಣ. ಸೊ ನಮ್ಮ ಕ್ಲಾಸು ಏನ್ ಹೇಳ್ತಾ ಇದೆ? ಇವತ್ತಿನ ಒಂದು ಪಾಠ ಎದ್ರ ಬಗ್ಗೆ ಇದೆ? ಇವತ್ತಿನ ಪಾಠದಲ್ಲಿ ನಾವ್ ಏನನ್ನ ಕಲಿತಾ ಇದ್ದೀವಿ? ನಾವು ಆಕಾರಗಳಲ್ಲಿರುವಂತ ಒಂದು ವಿನ್ಯಾಸಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಓಕೆ. ಸೊ ಆಕಾರಗಳಲ್ಲಿ ನೀವು 1D 2D 3D ಅಂತ ಈ ರೀತಿ ಹೆಸರುಗಳನ್ನ ಕೇಳಿರ್ತೀರಾ? ಹೌದಾ? ಹಾಗಾದ್ರೆ ಅದರ ಅರ್ಥ ಏನು? ಯಾವಾಗ್ಲಾದ್ರೂ ವಿಚಾರ
ಈಗ 1D ಅಂದ್ರೆ ಏನು ಮಕ್ಳೇ? ಈಗ ಚಿತ್ರ ಏನ್ ನೋಡ್ಲಿಕ್ಕತ್ತಿರಲ್ಲ ನೀವು. 1D ಅಂತಂತಂದ್ರೆ ಕೇವಲ ಅದರದ್ದು ಅಳತೆ ಇರ್ತದೆ, ಲೆಂತ್ ಮಾತ್ರ ಇರ್ತದೆ, ಅಳತೆ ಇರ್ತದೆ ಮಾತ್ರ. ಫಾರ್ ಎಕ್ಸಾಂಪಲ್ ಇದೇನ್ ಲೈನ್ ನೋಡ್ಲಿಕ್ಕತ್ತಿರಲ್ಲ, ಇದಕ್ಕೆ 1D ಅಂತ ಕರಿತೀವಿ. ಅ ಸ್ಟ್ರೇಟ್ ಪಾತ್ ವಿತ್ ನೋ ಥಿಕ್ನೆಸ್ ಆರ್ ವಿಡ್ತ್. ಇದಕ್ಕೆ ವಿಡ್ತ್ ಆಗ್ಲಿ ಅಥವಾ ಯಾವುದೇ ರೀತಿಯ ಒಂದು ಹೈಟ್ ಆಗ್ಲಿ ಏನೂ ಬರೋದಿಲ್ಲ. ಸೀದಾ ಒಂದು ಗೆರೆ ಇರ್ತದೆ, ಆ ಗೆರೆಯನ್ನ ಮಾತ್ರ ನೀವೇನ್ ಮಾಡ್ತೀರಾ? ಅಳಿತೀರಾ. ಅದಕ್ಕೆ ನಾವೇನಂತ ಕರಿತೀವಿ? ಇದಕ್ಕೆ ಕೇವಲ ಅಳತೆ ಇರುತ್ತೆ, ಲೆಂತ್ ಉದ್ದ ಮಾತ್ರ ಇರುತ್ತೆ. ಅದಕ್ಕೆ ಅಡ್ಡ ಹೈಟ್ ಅದ್ರದ್ದು ಏನು ನೀವೇನ್ ಮಾಡಲ್ಲ, ಇದನ್ನ ಕಂಡು ಹಿಡಿಯಲ್ಲ. ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ? 1D ಅಂತ ಕರಿತೀವಿ. 1D ಅಂತ ಕರಿತೀವಿ. ನಂತರ ಬರ್ತದೆ 2D. 2D ಅಂತ ಕರಿತೀವಿ. 2D ಅಂದ್ರೆ ಏನು? 2 ಡೈಮೆನ್ಷನಲ್ ಅಂತ ಅರ್ಥ. 2 ಡೈಮೆನ್ಷನಲ್ ಅಂದ್ರೆ ಎರಡು ಎರಡು ವಿಷಯಗಳನ್ನ ಇಲ್ಲಿ ನೀವು ಅಳಿತೀರಾ, ಮೆನ್ಷನ್ ಮಾಡ್ತೀರಾ. ಅದ್ಯಾವುದು ಅಂತಂತಂದ್ರೆ ಉದ್ದ ಮತ್ತು ಅಗಲ, ಲೆಂತ್ ಮತ್ತು ವಿಡ್ತ್. ಉದ್ದ ಮತ್ತು ಅಗಲನ್ನ ನೀವಿಲ್ಲಿ ಅಳಿತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ನೀವು ಇದನ್ನ ನೋಡ್ಲಿಕ್ಕತ್ತಿರಲ್ಲ, ಇದು ಏನಿದೆ? ಇದು ಚೌಕಿನ ಆಕಾರದಲ್ಲಿದೆ, ಸ್ಕ್ವೇರ್ ಒಂದು ಶೇಪ್ ಅಲ್ಲಿ ಇದೆ. ಸ್ಕ್ವೇರ್ ಅಥವಾ ಚೌಕಿನ ಒಂದು ಅಳತೆ ನೀವು ಹೇಗೆ ಅಳಿತೀರಾ? ಅದರದ್ದು ಉದ್ದ ಮತ್ತು ಅಗಲನ್ನ ನೀವು ಅಳಿತೀರಾ ಯಾವಾಗ್ಲಾದ್ರೂ. ಲೆಂತ್ ಮತ್ತು ವಿಡ್ತ್ ಅನ್ನ ಮೆಷರ್ ಮಾಡ್ತೀರಾ, ಹೌದೋ ಇಲ್ವೋ? ಸೊ ಇದಕ್ಕೆ ನಾವೇನ್ ಮಾಡ್ತೀವಿ? 2D. ಯಾಕಂದ್ರೆ ಎರಡು ವಿಷಯಗಳನ್ನ ನೀವಿಲ್ಲಿ ಮೆಷರ್ ಮಾಡ್ತೀರಾ, ಅಳಿತೀರಾ. ಹಾಗಾಗಿ ಇದಕ್ಕೆ ಏರಿಯಾ ಮತ್ತು ಅದು ಏರಿಯಾ ಯಾವ ರೀತಿ ಇರುತ್ತೆ? ಡೆಫಿನೇಟ್ ಆಗಿ ಇರುತ್ತೆ. ಓಕೆ, ಇದು ಏರಿಯಾ ಅಥವಾ ಸರ್ಫೇಸ್ ಹೊಂದಿರುವಂತಹ ಒಂದು ಆಕಾರವಾಗಿದೆ. ಓಕೆ, ಇಟ್ ಡಿಫೈನ್ಸ್ ಅನ್ ಏರಿಯಾ ಆರ್ ಸರ್ಫೇಸ್ ಆನ್ ಎ ಪ್ಲೇನ್. ಹೌದಾ? ಸೊ ಇಲ್ಲಿ ನೀವು ಈಗ ಉದಾಹರಣೆಗೆ ನಾನ್ ನಿಮ್ಗೆ ಚೌಕಿನ ಒಂದು ಏರಿಯಾ, ಚೌಕಿನ ಒಂದು ಪ್ರದೇಶ ಕಂಡು ಹಿಡೀರಿ ಅಂತಂದ್ರೆ ನೀವು ತಕ್ಕಂತ ಫಾರ್ಮುಲಾ ಹಾಕಿ ಕಂಡು ಹಿಡಿದು ಬಿಡ್ತೀರಾ, ಹೌದಾ ಇಲ್ವೋ? ಅದೇ 1D ಅಲ್ಲಿ ಇದು ಬರೋದಿಲ್ಲ, ಹೌದಾ? ಸೊ ಯಾವಾಗ್ಲಾದ್ರೂ 2D ಶೇಪ್ಸ್ ಏನಿರ್ತಾವೆ, 2D ಆಕಾರಗಳಲ್ಲಿ ಏನಿರ್ತಾವೆ ಅಂದ್ರೆ ಅಲ್ಲಿ ನಾವು ಎರಡು ವಿಷಯಗಳನ್ನ ಅಳತೆ ಮಾಡ್ತೀವಿ. ಅದರ ಉದ್ದ ಮತ್ತು ಅಗಲ, ಮತ್ತು ಅದರ ಒಟ್ಟಿಗೆ ಅದರ ಸುತ್ತಳತೆ ಮತ್ತು ಪ್ರದೇಶನ್ನು ಕೂಡ ನಾವು ಏನ್ ಮಾಡ್ತೀವಿ? ಕಂಡು ಹಿಡಿತೀವಿ. ಓಕೆ, ಮೂರನೇದು ಬಂದ್ಬಿಟ್ಟು 3D ಅಂತ ಕರಿತೀವಿ. ಏನಂತ ಕರಿತೀವಿ? 3D. 3D ಅಂದ್ರೆ ಏನು? ಇಲ್ಲಿ ನಾವು ಮೂರು ವಿಷಯಗಳನ್ನ ಅಳತೆ ಮಾಡ್ತೀವಿ. ಹಾಗಾಗಿ ಅದಕ್ಕೆ 3 ಡೈಮೆನ್ಷನಲ್. 3Dದು ಪೂರ್ತಿ ಏನಾದ್ರದ್ದು ಫುಲ್ ಫಾರ್ಮ್ ಏನಿದೆ? 3 ಡೈಮೆನ್ಷನಲ್ ಅಂತ ಕರಿತೀವಿ ನಾವು. 3 ಡೈಮೆನ್ಷನಲ್, 3 ಆಯಾಮದ ಅಂತ ಕರಿತೀವಿ ನಾವು. ಹೌದಾ? ಏನನ್ನ ಅಳಿತೀವಿ ಇಲ್ಲಿ? ಹೇಳ್ಬೋದಾ ಯಾರಾದ್ರೂ? ಹೇಳ್ಬೋದಾ? ನಾವ್ ಇಲ್ಲಿ ಏನೇನ್ನ ಅಳಿತೀವಿ? ಉದ್ದ, ಅಗಲ ಮತ್ತು ಅದರ ಎತ್ತರ. ಸೊ ಈ ಆಕಾರ, ಉದ್ದ, ಅಗಲ, ಎತ್ತರ ಮೂರು ವಿಷಯನ ನಾವಿಲ್ಲಿ ಅಳಿತೀವಿ. ಹಾಗಾದ್ರೆ ಇಲ್ಲಿ ಸುತ್ತಳತೆ ಮತ್ತು ಪ್ರದೇಶ ಬರ್ತದಾ? ಇಲ್ಲ, ಸುತ್ತಳತೆ ಮತ್ತು ಪ್ರದೇಶ ಬರಲ್ಲ ಮಕ್ಕಳೇ. ಇಲ್ಲಿ ಸ್ಪೇಸ್ ಮತ್ತು ವಾಲ್ಯೂಮ್ ಬರ್ತದೆ. ಸ್ಪೇಸ್ ಮತ್ತು ವಾಲ್ಯೂಮ್ ಅಂದ್ರೆ ಇಲ್ಲಿ ಗಾತ್ರನ ಅಳಿತೇವಿ ನಾವು. ಈ ಒಂದು ಆಕಾರ ಎಷ್ಟು ಗಾತ್ರವನ್ನ ಹೊಂದಿದೆ ಅಂತ ನೋಡ್ಕೊಳ್ತೀವಿ. ಓಕೆ, ಸೊ ಈಗ ಇಲ್ಲಿ ಆಕಾರಗಳಲ್ಲಿ ಇರುವಂತಹ ಒಂದು ವಿನ್ಯಾಸಗಳನ್ನ ನೋಡಿದ್ವಿ. 1D, 2D, 3D ಮೂಲಕ ನಾವ್ ಏನ್ ಮಾಡಿದೀವಿ? ಆಕಾರಗಳನ್ನ ನಾವು ವಿಭಜನೆ ಮಾಡ್ಕೊಂತ ಹೋಗಿದ್ದೀವಿ ಗಣಿತದಲ್ಲಿ. ಓಕೆ, ಸೊ ಈ ಒಂದು ಆಕಾರ, ಈ ಒಂದು ಆಕಾರದ ಬಗ್ಗೆ ಅಥವಾ ಈ ಒಂದು ಆಕಾರದಲ್ಲಿರುವಂತಹ ಒಂದು ವಿನ್ಯಾಸಗಳ ಬಗ್ಗೆ ಗಣಿತದ ಯಾವ ಭಾಗ ಚರ್ಚೆ ಮಾಡುತ್ತೆ, ಯಾವ ಭಾಗ ಓದುತ್ತೆ? ಹೇಳ್ಬೋದಾ ಯಾರಾದ್ರೂ? ಹೇಳ್ಬೋದಾ? ಹೇಳಿ ನೋಡೋಣ ಮಕ್ಳೇ, ಪ್ರಯತ್ನ ಮಾಡಿ ಹೇಳಿ ನೋಡೋಣ. ಸೊ ಈಗಾಗ್ಲೇ ನಿಮ್ಗೆ ಸ್ಕ್ರೀನ್ ಮೇಲ್ಗಡೆನು ನಾನು ನೋಡಿರಬಹುದು. ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ದಟ್ ಸ್ಟಡೀಸ್ ಪ್ಯಾಟರ್ನ್ಸ್ ಇನ್ ಶೇಪ್ಸ್ ಇಸ್ ಕಾಲ್ಡ್ ಜಾಮೆಟ್ರಿ. ಅದಕ್ಕೆ ಏನಂತ ಕರಿತೀವಿ ನಾವು? ಜಾಮೆಟ್ರಿ ಭಾಗ ಅಂತ ಕರಿತೀವಿ. ಓಕೆ, ಸೊ ಗಣಿತದ ಒಂದು ಭಾಗ ಯಾವುದು ಆಕಾರದಲ್ಲಿ ಇರುವಂತಹ ಒಂದು ವಿನ್ಯಾಸಗಳ ಬಗ್ಗೆ ಚರ್ಚೆ ಮಾಡುತ್ತೆ, ಅದರ ಬಗ್ಗೆ ಒಂದು ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ತನ್ನ ಪ್ರಕಟಣೆಯನ್ನ ಕೊಡ್ತದೆ. ಅದಕ್ಕೆ ನಾವು ಜಾಮೆಟ್ರಿ ಅಥವಾ ರೇಖಾ ಗಣಿತ ಅಂತನೂ ಕರಿತೇವಿ. ಏನಂತ ಕರಿತೀವಿ? ರೇಖಾ ಗಣಿತ ಅಥವಾ ಜಾಮೆಟ್ರಿಯ ಅಂತನೂ ಕರಿತೇವಿ.
ಓಕೆ. ಎಸ್. ಸೊ ಈಗ ಒಂದ್ ನಿಮಿಷ ಮಕ್ಳೇ. ಎಸ್. ನೀವಿಲ್ಲಿ ಗಮನಿಸಬಹುದು, ಏನು ಗಮನಿಸಬಹುದು ಅಂತಂತಂದ್ರೆ, ಇಲ್ಲಿ ನಾನು ಒಂದಿಷ್ಟು 2D ಆಕಾರಗಳನ್ನ ತಗೊಂಡಿದ್ದೀನಿ. ಹೌದಾ? 2D ಶೇಪ್ಸ್, 2 ಡೈಮೆನ್ಷನ್ಸ್ ಹೊಂದಿರುವಂತಹ ಒಂದು ಆಕಾರಗಳನ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಮೊದಲಿಗೆ ಇರ್ತದೆ, ಹೌದಾ ಇಲ್ವೋ? 3 ಸೈಡ್ಸ್ ಅದು ಹೊಂದಿರ್ತದೆ. ಎಸ್, am I ಕರೆಕ್ಟ್? ಟ್ರಯಾಂಗಲ್ ಅಲ್ಲಿ, ತ್ರಿಕೋಣದಲ್ಲಿ ಎಷ್ಟು ಬರ್ತವೆ? 3 ಬದಿಗಳು ಬರ್ತವೆ. ಹೌದಾ? ನೆಕ್ಸ್ಟ್ ಅದೇ ಇದೆ. ಹೌದಾ? ಇಲ್ಲಿ 6 ಭಾಗಗಳನ್ನ ನೀವಿಲ್ಲಿ ಗಮನಿಸಬಹುದು. ನಂತರ 7ನೇದು ಬಂದ್ಬಿಟ್ಟು ಹೆಪ್ಟಾಗನ್ ಅಂತ ಕರಿತೀವಿ ನಾವು. ಹೆಪ್ಟಾಗನ್ ಅಲ್ಲಿ ಎಷ್ಟು ಭಾಗಗಳು ಬರ್ತಾವೆ? 7 ಸೈಡ್ಸ್ ಬರ್ತಾವೆ, 7 ಬದಿಗಳು ಬರ್ತಾವೆ. ಆಕ್ಟಾಗನ್ ನಲ್ಲಿ 8, ನಾನಾಗನ್ ನಲ್ಲಿ 9, ಕೊನೆಯದಾಗಿ ನಾನಿಲ್ಲಿ ಡೆಕಾಗನ್ ತಗೊಂಡಿದ್ದೀನಿ. 10 ಸೈಡ್ಸ್ ಹೊಂದಿರುವಂತಹ ಒಂದು ಪಾಲಿಗನ್ ಅಥವಾ ಒಂದು ಆಕಾರವಾಗಿದೆ. ಈಗ ನೀವಿಲ್ಲಿ ಗಮನಿಸಿದ್ರೆ ಮಕ್ಳೇ, 3 ತ್ರಿಕೋಣ, 4 ಆಯತ ಅಥವಾ ಚೌಕು, 5 ಪೆಂಟಾಗನ್, 6 ಹೆಕ್ಸಾಗನ್, 7 ಹೆಪ್ಟಾಗನ್, 8 ಆಕ್ಟಾಗನ್, 9 ನೋನಾಗನ್, 10 ಡೆಕ್ಕಾಗನ್. ಈ ಒಂದು ಟೇಬಲ್ ಇಂದ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಥವಾ ಏನನ್ನ ನೀವು ಗಮನಿಸ್ತೀರಾ? ಯಾರಾದ್ರೂ ಹೇಳಬಹುದಾ? ನೀವು ನನಗೆ ಒಂದು ವಿಷಯ ಇಲ್ಲಿ ನಮ್ಗೆ ಕಂಡು ಬರುತ್ತೆ, ಹೇಳ್ಬಹುದಾ? ಯಾರಾದ್ರೂ ಪ್ರಯತ್ನ ಮಾಡಿ ಹೇಳಲಿಕ್ಕೆ. ಎಸ್. ಇಲ್ಲಿ ನೀವು ಗಮನಿಸಿದ್ರೆ ಮಕ್ಕಳೇ, ಇವೇನ್ ಆಕಾರಗಳನ್ನ ನಾವಿಲ್ಲಿ ಹೇಳಿದ್ದೇವಲ್ಲ, ತ್ರಿಕೋಣದಂತ ಹಿಡಿದು ಡೆಕ್ಕಗಂತನ, ಅದರ ಒಂದು ಭಾಗಗಳು ಅಥವಾ ಅದರ ಒಂದು ಬದಿಗಳನ್ನ ನೋಡಿದ್ರೆ 3ರಿಂದ ಪ್ರಾರಂಭವಾಗಿ 10ರ ತನಕ ಇದಾವೆ. ಅಂದ್ರೆ ಇಲ್ಲಿ ಏನಿದೆ? ಇಲ್ಲಿ ಸಂಖ್ಯೆಗಳ ಒಂದು ಏನ್ ನೋಡ್ಬಹುದು ನೀವು? ಕಂಟಿನ್ಯೂಸ್ ಆಗಿರೋದು ಒಂದು ಸೀಕ್ವೆನ್ಸ್ ನೋಡಬಹುದು. ಹೌದಾ ಇಲ್ವೋ? ಹೌದಾ ಇಲ್ವೋ? 3, 4, 5, 6, 7, 8, 9, 10. ಹೌದಾ ಇಲ್ವೋ? ಸೊ ಇಲ್ಲಿ ನೀವು ಸಂಖ್ಯೆಗಳ ಮತ್ತು ಆಕಾರದಲ್ಲಿ ನಡುವಿನ ಒಂದು ಸಂಬಂಧವನ್ನ ನಮ್ಗೆ ಇಲ್ಲಿ ಕಾಣ್ತದ. ಹೌದಾ? ಇಲ್ಲಿ ಏನು ನಾನು ಬಹುಭುಜಾಕೃತಗಳನ್ನ ಹೇಳಿದಿನಲ್ಲ, ತ್ರಿಕೋಣದಿಂದ ಹಿಡಿದು ಡೆಕ್ಕಗಂತನ, ಈ ಬಹುಭುಜಾಕೃತಗಳ ಒಂದು ಏನು ಬದಿಗಳಿರ್ತಾವೆ, ಭಾಗಗಳಿರ್ತಾವೆ ಅಥವಾ ಸೈಡ್ಸ್ ಏನ್ ಇರ್ತಾವಲ್ಲ ಮಕ್ಳೇ, ಅದರ ಒಂದು ನೀವು ಕಂಟಿನ್ಯೂಸ್ ಸೀಕ್ವೆನ್ಸ್ ನೋಡಬಹುದು. ನಂಬರ್ಸಿನ ಒಂದು ಏನ್ ನೋಡ್ಬೋದು? ಶ್ರೇಣಿ ನೋಡ್ಬೋದು. ಸಂಖ್ಯೆಗಳ ಶ್ರೇಣಿ ನೀವು ಗಮನಿಸಿದ್ರೆ ಕಂಟಿನ್ಯೂಸ್ ಆಗಿದೆ. ಹೌದಾ ಇಲ್ವೋ? 3, 4, 5. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ? ಒಂದು ಹೊಸ ಸಂಖ್ಯೆ ಶ್ರೇಣಿ ನಮ್ಗೆ ಇಲ್ಲೇ ನೋಡಬಹುದು ನಾವು. ಅಂದ್ರೆ ಸಂಖ್ಯೆ ಶ್ರೇಣಿಗಳ ಮತ್ತು ಬಹುಭುಜಾಕೃತಗಳ ಒಂದು ಬದಿಗಳ ನಡುವೆ ಒಂದು ಸಂಬಂಧ. ಈ ಬಹುಭುಜಾಕೃತಗಳ ಏನ್ ಬದಿಗಳಿರ್ತಾವೆ ಅಲ್ಲ, ಅವು ಇದರ ಒಂದು ಸಂಖ್ಯೆ ಶ್ರೇಣಿ ಪ್ರಕಾರವೇ ಇದಾವೆ. ಹೌದಾ? 3ರಿಂದ 10ರ ತನಕ. ಹಾಗಾಗಿ ಸಂಖ್ಯೆ ಶ್ರೇಣಿಗಳು ಏನ್ ಮಾಡ್ತವೆ? ಆಕಾರಗಳ ಒಂದು ಬದಿಗಳನ್ನ ಹೇಳ್ಕೊಡ್ಲಿಕ್ಕೆ, ಆಕಾರದಲ್ಲಿ ಬದಿಗಳು ಎಷ್ಟಿದಾವೆ, ಭಾಗಗಳು ಎಷ್ಟಿದಾವೆ ಅಂತ ಹೇಳ್ಕೊಡ್ಲಿಕ್ಕೆ ನಮಗೆ ಏನ್ ಮಾಡ್ತದೆ? ತೋರಿಸ್ಕೊಡ್ತದ. ಎಸ್, ಅರ್ಥ ಆಯ್ತಾ ಮಕ್ಳೇ? ಸೊ ಇಲ್ಲಿ ಬಹುಭುಜಾಕೃತಿ ಮತ್ತು ಸಂಖ್ಯೆ ಶ್ರೇಣಿಗಳ ನಡು ಇರುವಂತಹ ಒಂದು ನೀವೇನ್ ನೋಡ್ಬಹುದು? ಇಲ್ಲಿ ಒಂದು ಸಂಬಂಧವನ್ನ ನೋಡಬಹುದು. ಓಕೆನಾ? ಸೊ ಈಗ ನಮ್ಮ ಈ ಒಂದು ಆಕಾರದಲ್ಲಿ ನಡುವೆ ಇರುವಂತಹ ಒಂದು ವಿನ್ಯಾಸಗಳನ್ನ ಚರ್ಚೆ ಮಾಡೋಣ. ಮೊದ್ಲಿಗೆ ನಾವು 1D ಅಂತ ಹೇಳಿ ಕೇವಲ ಒಂದು, ಹಾಗಾದ್ರೆ 2D ಶೇಪ್ಸ್, 2D ಆಕಾರದಲ್ಲಿ ಯಾವ್ಯಾವ ಬರ್ತಾವೆ? ಈಗ ನಾ ಹೇಳಿದೆ 2D ಆಕಾರದಲ್ಲಿ ನೀವ್ ಏನೇನ್ ಓದ್ತೀರಾ, ಏನೇನ್ ತಿಳ್ಕೊತೀರಾ ಅಂದ್ರೆ, 2D ಆಕಾರದಲ್ಲಿ ನಾವ್ ಏನ್ ಮಾಡ್ತೀವಿ? ಕೇವಲ 2 ವಿಷಯಗಳನ್ನ ಮಾತ್ರ ಅಳಿತೀವಿ, ಅದರ ಉದ್ದ ಮತ್ತು ಅಗಲ.
ಸೊ ಮೊದಲನೇ ಆಕಾರ ನೀವು ಇಲ್ಲಿ ನೋಡಬಹುದು ಚೌಕ್ ಇದೆ, ಹೌದಾ? ಪ್ಲೇನ್ ಇದೆ, ಯಾವುದೇ ರೀತಿಯ ಬಾಕ್ಸ್ ಏನು ಇಲ್ಲ ಇಲ್ಲಿ. ಇದರ ಉದ್ದ ಮತ್ತು ಅಗಲ ಮಾತ್ರ ಎಳಿತೇವಿ. ಚೌಕು ಇದು ಕೂಡ ಒಂದು 2D ಆಕಾರ. ನಂತರ ಬರುತ್ತೆ ತ್ರಿಕೋಣ, ಹೌದಾ? ತ್ರಿಕೋಣ, ಹೌದಾ? ನಂತರ ಪ್ಯಾರಲೆಲೋಗ್ರಾಮ್ ಅಂತ ಕರಿತೀವಿ ನಾವು, ಹೌದಾ? ಪ್ಯಾರಲೆಲೋಗ್ರಾಮ್ ನೋಡ್ಲಿಕ್ಕೆ ಈ ರೀತಿ ಇರುತ್ತದೆ. ಇದು ಕೂಡ ಒಂದು ಏನಿದೆ, ಇದು 2D ಆಕಾರವಾಗಿದೆ. ನಂತರ ಆಯತ ನೋಡಬಹುದಾ? ಆಯತ ಕಾಣ್ತಾ ಇದೆಯಾ ಎಲ್ರಿಗೂ? ಸೊ ಇದು ಕೂಡ ಏನಿದೆ, 2D ಆಕಾರ ಇದೆ, ಆಯತ, ಹೌದಾ? ನಂತರ ತ್ರಿಕೋಣ, ಅಲ್ಲಿ ಈ ತ್ರಿಕೋಣದಲ್ಲಿ 90 ಡಿಗ್ರಿ ಹೊಂದಿರುವಂತಹ ಒಂದು ತ್ರಿಕೋಣವಾಗಿತ್ತಿದು, ಹೌದಾ? ಏನಂತ ಕರಿತೀವಿ ನಾವ್ ಇದಕ್ಕೆ? ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ ನಾವು, ಹೌದಾ? ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಅಂದ್ರೆ 90 ಡಿಗ್ರಿ ಹೊಂದಿರುವಂತಹ ಒಂದು ತ್ರಿಕೋಣ ಇದು, ಹೌದಾ? ತ್ರಿಕೋಣವಾಗಿದೆ. ಓಕೆ, ಸೊ ಇದು ಲಂಬಕೋನ ತ್ರಿಭುಜ ಅಂತಾನು ಹೇಳ್ತೀವಿ ನಾವು ಕನ್ನಡದಲ್ಲಿ. ಲಂಬಕೋನ ತ್ರಿಭುಜ ಇಲ್ಲಿ 90 ಡಿಗ್ರಿ ಹೊಂದಿರ್ತದೆ, ಹಾಗಾಗಿ ಇದಕ್ಕೆ ಲಂಬಕೋನ ಅಂತ ಕರಿತೀವಿ. ನಂತರ ಸಾಮಾನ್ಯವಾಗಿರುವಂತಹ ಒಂದು ನಮ್ಮ ತ್ರಿಕೋಣ, ಹೌದಾ? ಸೊ ಇದು ಈ ರೀತಿಯಾಗಿರುತ್ತೆ. ನಂತರ ಈಗಾಗ್ಲೇ ತೋರಿಸಿದ್ದು ಯಾವ್ದು ನಾನು? ಸಮಾಂತರ ಚತುರ್ಭುಜ, ಪ್ಯಾರಲಲೋಗ್ರಾಮ್ ನೀವು ಅನ್ಬಹುದು, ಹೌದಾ? ಸಮಾಂತರ ಚತುರ್ಭುಜ. ಇದಾದ ಮೇಲೆ ಯಾವ್ದು ಬರುತ್ತೆ ಅಂತಂತಂದ್ರೆ ಟ್ರಪೇಸಿಯಂ, ಹೌದಾ? ಟ್ರಪೇಸಿಯಂ ನೋಡ್ಬಹುದಾ ಮಕ್ಳೇ? ಅದು ಕೂಡ ಒಂದು 2D ಆಕಾರ ಆಗಿದೆ. ಟ್ರಪೇಸಿಯಂ ಕೂಡ ಏನಾಗಿದೆ? 2D ಆಕಾರವಾಗಿದೆ. ಸೊ ನೀವು ಇಲ್ಲಿ ಗಮನಿಸಬಹುದು, ಈ ರೀತಿ ನಾನು ಬದಲಾವಣೆಗಳನ್ನ ಕೂಡ ಮಾಡ್ತೀನಿ. ಸೊ ಟ್ರಪೇಸಿಯಂ ಏನಾಗುತ್ತೆ? ಸಮಾಂತರ ಬಾಹು ಚತುರ್ಭುಜ ಅಥವಾ ಸಮಾಂತರ ಚತುರ್ಭುಜನು ಅಂತಾನು ಹೇಳ್ತೀವಿ ನಾವು. ಓಕೆ, ಸಮಾಂತರ ಬಾಹು ಚತುರ್ಭುಜ ಅಂತ ಇಲ್ಲಿ ಕರೆಯಲಾಗ್ತದೆ. ಸೊ ಇದು ಟ್ರಪೇಸಿಯಂ ಆಯ್ತು. ಇದಕ್ಕೆ ಸಮಾಂತರ ಚತುರ್ಭುಜ ಅಂತೀವಿ, ಇದು ಸಮಾಂತರ ಬಾಹು ಚತುರ್ಭುಜ. ನಂತರ ಸರ್ಕಲ್, ಹೌದಾ? ಸರ್ಕಲ್ ಇದು ಕೂಡ ಒಂದು ಈ ರೀತಿಯಾಗಿದೆ. ನಂತರ ಕೈಟ್, ಹೌದಾ? ಎಸ್. ಸೊ ಇವೆಲ್ಲವೂ ಏನು ಮಕ್ಳೇ? 2D ಆಕಾರ ಅಂತ ಕರಿತೀವಿ ಇವ್ನ. ಓಕೆ, ಇದ್ರ ಮೇಲೆ ಒಂದು ಚಿಕ್ಕದಾದ ಆಕ್ಟಿವಿಟಿ ಮಾಡೋಣ ಅಂತ. ಓಕೆ, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ತಾ ಇದೆ ಅನ್ಕೋತೀನಿ. ಎಸ್. ಸೊ ನೀವು ಇಲ್ಲಿ ಗಮನಿಸಿದ್ರೆ ಏನಿದೆ ಮಕ್ಳೇ? ನಮ್ಮ ಒಂದು ಮನೆ ಇದೆ, ಹೌದಾ? ಮನೆ ಇದೆ, ಮನೆ ಇದೇ ರೀತಿ ಇರುತ್ತೆ ಇಲ್ಲ? ಸೊ ಈ ಒಂದು ಮನೆ ಯಾವ್ರಿಂದ ಕನ್ಸ್ಟ್ರಕ್ಟ್ ಆಗುತ್ತೆ? ಇಟ್ಟಂಗಿ, ಸಿಮೆಂಟು ಎಲ್ಲಾನು ತಗೊಂಡು ನಾವು ಮನೆಯನ್ನ ಕಟ್ತೀವಿ. ಆ ಮನೆಯನ್ನ ನೀವು ಗಮನಿಸಿದಾಗ ಅಲ್ಲಿ ಒಂದಿಷ್ಟು ನಿಮ್ಗೆ 2D ಆಕಾರಗಳು ಕಾಣ್ತವೆ, ಅಥವಾ 2D ಆಕಾರದ ಹೊಂದಿರುವಂತ ಒಂದು ಮನೆಗಳಲ್ಲಿ ಏನ್ ನೋಡ್ಬಹುದು ನೀವು? ವಸ್ತುಗಳನ್ನ ನೋಡಬಹುದು. ಸೊ ಇಲ್ಲಿ ನೀವು ಈ ಚಿತ್ರದಲ್ಲಿ ನಿಮ್ಗೆ ಯಾವ್ಯಾವ ಒಂದು 2D ಆಕಾರ ಕಾಣ್ತಾ ಇದೆ ಹೇಳಬಹುದಾ ಯಾರಾದ್ರೂ? ಮೊದ್ಲಿಗೆ ಇಲ್ಲಿಂತ್ರ ಪ್ರಾರಂಭ ಮಾಡೋಣಂತೆ. ಇಲ್ಲಿ ಯಾವ ಆಕಾರ ಕಾಣ್ತಾ ಇದೆ ನಿಮ್ಗೆ? ನಮಗೆ ತ್ರಿಕೋಣ ಕಾಣ್ತಾ ಇದೆ, ಹೌದಾ? ಇಲ್ಲಿ ಏನ್ ಕಾಣ್ತಾ ಇದೆ ನಮ್ಗೆ? ತ್ರಿಕೋಣ ಕಾಣ್ತಾ ಇದೆ, ಟ್ರಯಾಂಗಲ್ ಅಂತ ಅಂತೀವಿ. ನಂತರ ಇದರ ಒಳಗಿನ ಬಾಜು ನೋಡಿದ್ರೆ ಏನ್ ಕಾಣ್ತಾ ಇದೆ ಇಲ್ಲಿ? ಚೌಕ್ ರೂಪದಲ್ಲಿ ಇರುವಂತಹ ಒಂದು ಕಿಟಕಿಗಳು, ಸೊ ಸ್ಕ್ವೇರ್ ಕಾಣ್ತಾ ಇದೆ ನಮ್ಗೆ, ಹೌದಾ? ನಂತರ ಇಲ್ಲಿ ಏನಿದೆ? ನಂತರ ಈ ಬಾಗಿಲ ನೋಡ್ರಿ, ಬಾಗಿಲ ಒಳಗಡೆ ಇರುವಂತಹ ಒಂದು ಆನೆ, ಇದು ಕೂಡ ಏನಾಗಿದೆ? ಇದು ಆಯತವಾಗಿದೆ, ಹೌದಾ? ಇವೆಲ್ಲವೂ ಕೂಡ ಆಯತದ ಆಕಾರದಲ್ಲಿ ಇರುವಂತಹ ಒಂದು ವಸ್ತುಗಳಾಗಿದ್ದಾವೆ, ರೆಕ್ಟಾಂಗಲ್. ನಂತರ ಇದು ಕೂಡ ಚೌಕ್ ರೂಪದಲ್ಲಿ ಇರುವಂತಹ ಒಂದು ಕಿಟಕಿಯಾಗಿದೆ. ಇದು ನೋಡ್ರಿ, ಈ ಬಾಗಿಲವನ್ನ ತೆಗಿಲಿಕ್ಕೆ ನಮ್ಗೆ ಏನಿದೆ ಇಲ್ಲಿ? ಸರ್ಕಲ್ ಇದೆ, ಹೌದೋ ಇಲ್ವೋ? ಸೊ ಸರ್ಕಲ್ ಇದು ಕೂಡ ಒಂದು 2D ಆಕಾರ. ಸೊ ಮಕ್ಕಳೇ, ನೀವು ಇಲ್ಲಿ ಗಮನಿಸಿದ್ರೆ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವಂತಹ ಎಲ್ಲಾ ವಸ್ತುಗಳಲ್ಲಿಯೂ ನಾವ್ ಏನನ್ನ ಕಾಣಬಹುದು? 2D ಆಕಾರಗಳನ್ನ ಕಾಣಬಹುದು. 2D ಆಕಾರಗಳನ್ನ ನಾವು ನೋಡ್ಕೋಬಹುದು ಮಕ್ಕಳೇ. ಓಕೆ, ಸೊ ಈ ಒಂದು ಮನೆಯಲ್ಲಿ ನಾವ್ ಏನೇನ್ ನೋಡಿದ್ವಿ? ನಮಗೆ ಏನೇನ್ ಕಾಣ್ತು? ಮೊದ್ಲಿಗೆ ತ್ರಿಕೋಣ, ನಂತರ ಚೌಕು, ನಂತರ ಆಯತ, ಅದಾದ್ಮೇಲೆ ನಮ್ಗೆ ವೃತ್ತ, ಸರ್ಕಲ್ ಕೂಡಾನು ಇಲ್ಲಿ ಕಾಣ್ತು. ಓಕೆ, ಸೊ ಯಾವಾಗ್ಲಾದ್ರೂ ವಿಚಾರ ಮಾಡಿದ್ದೀರಾ? ಹಾಗಾದ್ರೆ ನಾವ್ ಈ 3D ಆಕಾರಗಳನ್ನ ಹೇಗೆ ಬಳಸ್ತೀವಲ್ಲ, ನಾವೇನ್ ದಿನನಿತ್ಯ ಉಪಯೋಗಿಸ್ತೀವಲ್ಲ, ಅದ್ರಲ್ಲಿ 2D ಆಕಾರ ಹೇಗೆ ಬರುತ್ತೆ? ಅಥವಾ 2D ಆಕಾರ ಯಾಕಿದೆ ಅದ್ರೊಳಗಡೆ ಎಂದಾದ್ರೂ ವಿಚಾರ ಮಾಡಿದ್ದೀರಾ ನೀವು?
ಸೊ ಈ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡ್ಬೇಕು. 3D ಆಕಾರಗಳನ್ನ ನಾವು ಏನ್ ಸುತ್ತಮುತ್ತಲಿನ ಒಂದು ವಸ್ತುಗಳಲ್ಲಿ ನೋಡ್ತೀವಲ್ಲ, ಆ 3D ಆಕಾರಗಳಲ್ಲಿ 2D ಆಕಾರಗಳು ಹೇಗೆ ಬಂದವು, ಅಥವಾ ಅದರಲ್ಲಿ ಹೇಗೆ ಅದು ಆ, ಸ್- ಇದೆ, ಅದನ್ನ ನೀವು ವಿಚಾರನ ಮಾಡ್ಬೇಕು. ಓಕೆನಾ? ಎಸ್. ಸೊ ಈಗ ಮಕ್ಳೇ, ಈಗಾಗ್ಲೇ ಸಮಯ ಏನಾಗಿದೆ, ನಮ್ಮ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅದು ಸಮಯ ಆಗಿದೆ. ಸೊ ಅದಕ್ ಕಡೆ ಹೋಗೋಣಂತೆ. ಓಕೆ. ಸೊ ಇವತ್ತಿನ ಸೆಷನ್ ಅಲ್ಲಿ ಏನೇನ್ ನೋಡಿದ್ವಿ ಮಕ್ಳೇ? ಮೊದ್ಲಿಗೆ ನಮ್ಮ ಒಂದು ಚಿಕ್ಕದಾದ ನೀತಿಯ ಕಥೆಯನ್ನ ನೋಡಿದ್ವಿ. ಅದಾದ್ಮೇಲೆ ಆಕಾರಗಳಲ್ಲಿ ಇರುವಂತಹ ಒಂದು ವಿನ್ಯಾಸಗಳ ಬಗ್ಗೆ ತಿಳ್ಕೊಂಡ್ವಿ, 1D 2D ಮತ್ತು 3D. ತದನಂತರ ಬಹುಭುಜಾಕೃತ ಮತ್ತು ಸಂಖ್ಯೆ ಶ್ರೇಣಿಗಳ ನಡುವೆ ಇರುವಂತಹ ಒಂದು ಸಂಬಂಧನ ನೋಡ್ಕೊಂಡ್ವಿ. ನಂತರ 2D ಆಕಾರಗಳ ಬೇರೆ ಬೇರೆ ಯಾವ್ಯಾವ 2D ಆಕಾರಗಳ ಇರ್ತಾವಂತ ನೋಡ್ಕೊಂಡ್ವಿ. ನಂತರ ನಮ್ಮ ದಿನನಿತ್ಯ ಒಂದು ಜೀವನದಲ್ಲಿ ಬರುವಂತಹ ವಸ್ತು, ಅದನ್ನ ಇಟ್ಕೊಂಡು ಅದರಲ್ಲಿ ಬರುವಂತಹ 2D ಆಕಾರಗಳ ಬಗ್ಗೆ ಒಂದಿಷ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ಅವನ್ನ ಕೂಡ ನಾವು ಏನ್ ಮಾಡಿದ್ವಿ, ಗುರುತಿಸಿದ್ವಿ. ಈಗ ಸಮಯ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅದ್ದು. ಗೋಕುಲ್